ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೊನ್ನೆ ಈ ಸಿ ಟಿ ರವಿ ಅನ್ನುವಂತಹ ಮತಾಂಧ ಒಂದು ಹೇಳಿಕೆ ಕೊಟ್ಟಿದ್ದರ ಬಗ್ಗೆ ನಾನು ಸಹ ವಿಡಿಯೋ ಮಾಡಿದ್ದೆ. ಆತನ ನೀಚತನವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದೆ. ಏನು, ನೀಟ್ ಪೇಪರ್ ಲೀಕ್ ವಿಚಾರವಾಗಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗಳು ನಡೀತಾ ಇದೆಯಲ್ಲ, ಅದಕ್ಕೆ ಮೋದಿಯ ಮಾನವನ್ನ ಮುಚ್ಚೋದಕ್ಕೆ ಮುಲ್ಲಾಗಳನ್ನ ಎಳ್ಕೊಂಡು ಬಂದಂತಹ ನೀಚತನ, ಮುಸ್ಲಿಮರನ್ನ ಎಳ್ಕೊಂಡು ಬಂದಂತಹ ನೀಚತನ, ಅಲ್ಲೊಂದು ಸ್ಟೇಟ್ಮೆಂಟ್ ಅನ್ನ ಇವನು ಕೊಟ್ಟಿದ್ದ. ಏನಂತ, ಎದೆ ಸೀಳಿದ್ರೆ ಮೂರು ಅಕ್ಷರ ಇರಲ್ಲ, ಮುಲ್ಲಾಗೂ ನೀಟ್ ಪ್ರತಿಭಟನೆಗೂ ಏನು ಸಂಬಂಧ ಅಂತ ಒಂದು ಹೇಳ್ಕೊಂಡಿದ್ದ. ಏನೋ ಇವನು ಎದೆ ಬಗದ್ರೆ ಒಂದಂಗೆ ಒಂದು 25 ಆಕ್ಸ್ಫರ್ಡ್ ಯೂನಿವರ್ಸಿಟಿ ಡಾಕ್ಟರೇಟ್ಗಳು ಸಿಗೋ ಹಾಗೆ, ಇವನ ಪಕ್ಷದವರು ಎದೆ ಬಗದ್ರೆ ಈ ಜಗತ್ತಿನ ಎಲ್ಲಾ ಜ್ಞಾನ ತುಂಬಿಕೊಂಡಿರೋ ಹಾಗೆ, ಸಗಣಿ ಗಂಜಲದಿಂದ ಕ್ಯಾನ್ಸರ್ ಗುಣ ಆಗುತ್ತೆ ಅಂತ ನಂಬಿಕೊಂಡು ಬದುಕುವಂತಹ ಮೂಢರು ಇವರು. ಇವರು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ. ಇರ್ಲಿ, ಅವತ್ತು ಜನ ಇದ್ರು ಅಂತ ಹೇಳಿ ರೊಚ್ಚಿಗೆದ್ದು ಅಷ್ಟೆಲ್ಲ ಮಾತಾಡಿದವನು ಆ ಧೈರ್ಯವನ್ನ ಕಾಪಾಡಿಕೊಳ್ಬೇಕಾಗಿತ್ತಲ್ಲ. ಅದು ಈಗ FIR ಆಗಿದೆ. ಆ FIR ವಿಚಾರವಾಗಿ ಅವನಿಗೆ ನೋಟಿಸ್ ಕೊಡೋದಕ್ಕೆ ಅವನ ಮನೆಗೆ ಪೊಲೀಸರು ಹೋದ್ರು. ಅವನಿಗೆ ಮೇಲಿಂದ ಕೆಳಗಡೆವರೆಗೂ ಶೇಕು. ಅಯ್ಯೋ, ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ, ಮುಸ್ಲಿಮರ ಬಗ್ಗೆ ಮಾತಾಡೇ ಇಲ್ಲ ನಾನು ಅಂತಾನೆ. ಈ ಹೇಳಿತನಕ್ಕೆ ಅದು ಯಾಕೆ ಮೈಕ್ ತಗೊಂಡ್ರೆ ಅಷ್ಟು ಬೊಗಳ್ತಾರ ಗೊತ್ತಿಲ್ಲ ಈ ಸಂಘಿಗಳು ಮತ್ತು ಬಿಜೆಪಿಗರು. ಸೊ ಏನಾಯ್ತು, ಅವನ ಮನೆಗೆ ಪೊಲೀಸರು ಹೋದಾಗ ಇಡೀ ಪ್ರಕರಣ ಏನೆಲ್ಲ ಬೆಳವಣಿಗೆ ಆಯ್ತು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಹೇಳದಂಗೆ ಜಂತರ್ ಮಂತರ್ನಲ್ಲಿ ನೀಟ್ ಪೇಪರ್ ಲೀಕ್ ವಿರುದ್ಧವಾಗಿ ಏನೆಲ್ಲ ಪ್ರತಿಭಟನೆಗಳಾಗ್ತಿದಾವಲ್ಲ, ಅದು ಪ್ರತಿದಿನ ನಿಮ್ಗೆ ಅಪ್ಡೇಟ್ಗಳಾಗಿದೆ. ಈಗ ಆ ಪ್ರತಿಭಟನೆಗೆ ದೊಡ್ಡ ಜಯ ಸಿಕ್ಕಿದೆ. ಧರ್ಮೇಂದ್ರ ಪ್ರಧಾನ್, ಈ ದೇಶದ ಶಿಕ್ಷಣ ಸಚಿವ, ಕಿಕ್ಔಟ್ ಆಗಿದ್ದಾನೆ. 21 ಮಕ್ಕಳು ಜೀವ ಕಳ್ಕೊಂಡಿದ್ರು ಸಹ ಅದರ ಬಗ್ಗೆ ಒಂದು ಚೂರು ಸಂತಾಪವನ್ನ ತನ್ನ ರೆಸಿಗ್ನೇಷನ್ ಲೆಟರ್ ನಲ್ಲಿ ತೋರಿಸುತ್ತೆ, ತನ್ನ ಸಂದೇಶದಲ್ಲಿ ತೋರಿಸುತ್ತೆ. ತಾನು ಸಾಚಾ ದೇಶದ ಹಿತಕ್ಕಾಗಿ ನಾನು ರಾಜೀನಾಮೆ ಕೊಡ್ತಿದ್ದೀನಿ ಅಂತ ಏನೋ ಬುಡಂಗ ಬಿಟ್ಕೊಂಡು ಅದನ್ನ ಮುಗಿಸ್ಕೊಂಡಿದ್ದಾರೆ. ಇನ್ನು ಮೋದಿನೂ ಅಷ್ಟೇನೆ. ಮೋದಿಯ ಗಿಮಿಕ್ಕು ನಿಮಗೆ ಗೊತ್ತೇ ಇದೆ. ಅಸ್ಲಿ ಸಬ್ಜೆಕ್ಟ್ ಬರೋದೇ ಇಲ್ಲ, ಏನೇನೋ ಕತೆ ಕಟ್ಟೋದು. ಮಕ್ಕಳ ಮೇಲೆ ಆದ ದೌರ್ಜನ್ಯದ ಬಗ್ಗೆ ಮಾತಾಡ್ಲಿಲ್ಲ, ಸಾವುಗಳ ಬಗ್ಗೆ ಮಾತಾಡ್ಲಿಲ್ಲ, ಪೇಪರ್ ಲೀಕ್ ಆಗಿ ತಪ್ಪು ಅಂತ ಹೇಳಲಿಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ಏನೋ ಬುಡಂಗ್ ಬಿಟ್ಟು ಮಧ್ಯರಾತ್ರಿಯಲ್ಲಿ ಭೂತ ಮುಂದಕ್ಕೆ ಬಂದು ಕ್ಲೋಸ್ ಅಪ್ ಅಲ್ಲಿ ಮುಖ ತೋರಿಸ್ದಂಗೆ ವಿಡಿಯೋ ಎಲ್ಲ ಬಿಟ್ಟು ಏನೋ ಗಿಮಿಕ್ ಮಾಡಕ್ ಹೊರಟ್ರು. ಅವ್ರದ್ದು ಕಥೆ. ಇದರ ನಡುವೆ ಮೋದಿ ಅನ್ನುವಂತಹ ವ್ಯಕ್ತಿಯನ್ನ ಮೆಚ್ಚಿಸೋದಕ್ಕೆ, ಬಿಜೆಪಿಯನ್ನ ಮೆಚ್ಚಿಸೋದಕ್ಕೆ, RSS ಅನ್ನ ಮೆಚ್ಚಿಸೋದಕ್ಕೆ, ಉತ್ತರ ಭಾರತದ ಸಂಘಿಗಳನ್ನ ಮೆಚ್ಚಿಸಿ ಏನೋ ಸಣ್ಣ ಪುಟ್ಟ MLA ಸೀಟ್ ಪಡ್ಕೊಳ್ಳೋದಕ್ಕೆ ಇಲ್ಲಿರುವವರು ಕುಣಿತಾ ಇರ್ತಾರೆ, ಕೋತಿಗಳು ಕುಣದಂಗೆ. ಅಂಥ ಕುಣಿದಾಟದ ಮುಖ್ಯ ವ್ಯಕ್ತಿಗಳಲ್ಲಿ ಒಬ್ಬ ಈ CT ರವಿ ಅನ್ನುವಂಥವನು. ಅವನನ್ನು ನಾನು ಏಕವಚನದಲ್ಲಿ ಯಾಕೆ ಕರಿತೀನಿ ಅಂದ್ರೆ, ಅವನು ಅದಕ್ಕೆ ಲಾಯಕ್ಕು. ಅವನು ಇನ್ಯಾವುದಕ್ಕೂ ಲಾಯಕ್ಕಿಲ್ಲ, ಇನ್ಯಾವುದಕ್ಕೂ ಲಾಯಕ್ಕಿಲ್ಲ. ಮನುಷ್ಯನಾಗಿರ್ಲಿಕ್ಕೆ ಲಾಯಕ್ಕಿಲ್ಲ ಅವನು. ಅದನ್ನು ಮೊನ್ನೆನೆ ಹೇಳಿದ್ದೆ, ಮನುಷ್ಯರಾಗಿರ್ಲಿಕ್ಕೆ ಲಾಯಕ್ಕಿಲ್ಲದಂಥವನು ಇವನು. ಸೊ ಇವನು ಮೊನ್ನೆ ಹೇಳಿಕೆ ಕೊಟ್ನಲ್ಲ, ಒಂದು ಪ್ರತಿಭಟನೆ ಹೆಸರಿನಲ್ಲಿ ಕೂಗಾಟ ಕಿರ್ಚಾಟದ ನಡುವೆ ಈ ನೀಟ್ ಪರೀಕ್ಷೆಗೂ ಮುಲ್ಲಾಗಳಿಗೂ ಏನ್ ಸಂಬಂಧ, ಅವ್ರು ಎದೆ ಸೀಳಿದ್ರೆ ಮೂರಕ್ಷರ ಇರಲ್ಲ ಅಂತ. ಅದು ಮುಸ್ಲಿಮರ ಅವಹೇಳನ, ಮುಲ್ಲಾಗಳ ಅವಹೇಳನ ಅಂತ ಕಂಪ್ಲೇಂಟ್ ಆಯ್ತು. ಚಿಕ್ಕಮಗಳೂರು ಟೌನ್ ಪೊಲೀಸ್ ಸ್ಟೇಷನ್ ನಲ್ಲಿ ಜಾಮಿಯಾ ಕಮಿಟಿ ಅಧ್ಯಕ್ಷರಾಗಿರುವಂತಹ ಮುದಾಸಿರ್ ಪಾಷಾ ಅನ್ನುವರು ಕಂಪ್ಲೇಂಟ್ ಕೊಟ್ಟರು. FIR ಆಗೋಯ್ತು. FIR ಆದ್ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳಬೇಕಲ್ಲ. ಸೊ ಸೀದಾ ನೋಟಿಸ್ ಕೊಡೋದು, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳೋದಕ್ಕೆ CT ರವಿ ಮನೆ ಇದೆಯಲ್ಲ ಬಸವನಹಳ್ಳಿಯಲ್ಲಿ, ಚಿಕ್ಕಮಗಳೂರಲ್ಲಿ, ಅಲ್ಲಿಗೆ ನೋಟಿಸ್ ತಗೊಂಡು ಹೋದ್ರು. ಪೊಲೀಸರನ್ನ ನೋಡಿದ ತಕ್ಷಣನೇ ಆ CT ರವಿ ಮತ್ತು ಅವನ ಚಮಚಗಳಿಗೆ, ಅಕ್ಕಪಕ್ಕ 24 ಗಂಟೆ ಚಮಚಗಳಿರ್ತಾರೆ ಇಂಥವ್ರಿಗೆ. ಇಂಥವ್ರಿಗೆ ಚಮಚಗಳು ಇದ್ದೇ ಇರ್ತಾರೆ. ಯಾಕಂದ್ರೆ ಇವನು ಹಾಕೋ ಬಿಸ್ಕೆಟ್ ನಲ್ಲಿ ಜೀವನ ನಡೆಸ್ತಿರ್ತಾರೆ. ಅವ್ರಿಗೆ ಯಾರಿಗೂ ಉದ್ಯೋಗ ಇರಲ್ಲ, ಏನಿರಲ್ಲ. ರಿಯಲ್ ಎಸ್ಟೇಟ್ ಏಜೆಂಟ್ ಅಂತ ಹೇಳ್ಕೊಂಡು ಓಡಾಡ್ತಿರ್ತಾರೆ. ಅವ್ರಿಗೆ ಯಾವ್ದು ನಿಶ್ಚಿತವಾದಂತಹ ಆದಾಯ ಇರಲ್ಲ. ಏನೋ ಒಂದು ದಂಧೆಗಳನ್ನ ಮಾಡ್ತಿರ್ತಾರೆ, ಅಥವಾ ಬೆದರಿಕೆ ಹಾಕಿ ರೋಲ್ ಕಾಲ್ ಮಾಡ್ಕೊಂಡು ಇನ್ನೇನೋ ಮಾಡ್ಕೊಂಡು ಬದುಕ್ತಾ ಇರ್ತಾರೆ ಪಾಪ. ಅದು ಒಂದು ಬಾಳು ಅಂತ ಬಾಳ್ತಿರ್ತಾರೆ. ಅವ್ರಿಗೆ ಅವರೇ ಅನ್ಕೊಂಡಿರ್ತಾರೆ ಇದು ಬಾಳು ಅಂತ. ನಮಗದು ಅಸಹ್ಯವಾಗಿ ಕಾಣುತ್ತೆ. ಚಮಚಗಳು, ರಾಜಕಾರಣಿಗಳ ಚಮಚಗಳು ಯಾರೇ ಆಗಿರ್ಲಿ, ಯಾವ ಪಕ್ಷದವರೇ ಆಗಿರ್ಲಿ, ಒಬ್ಬ ರಾಜಕಾರಣಿಯ ಸುತ್ತಮುತ್ತ ಓಡಾಡೋದನ್ನೇ ಜೀವನ ಮಾಡ್ಕೊಂಡಿದ್ರೆ ಅದು ಚಮಚಗಿರಿನೇ. ಅದು ಎಲ್ಲ ರೀತಿಯಾದಂತಹ ಅಸಹ್ಯ ಅವಮಾನನೇ. ಸೊ ಇವನು ಚಮಚಗಳಿಗೂ ಸಹ ಫುಲ್ ಶೇಕು. ಇವನಂತೂ ಅಟ್ರ್ ಶೇಕು. ಕೂತ್ಕೊಂಡಿದ್ದವನು ಎದ್ದೇ ಇಲ್ಲ. ಎದ್ರೆ ಎಲ್ಲಿ ಗೊತ್ತಾಗುತ್ತೆ ಕಾಲ್ ನಡಗೋದು ಅಂತ. ನಡುಗ್ತಾ ಇರುತ್ತಲ್ಲ ಒಳಗಡೆ, ಎದ್ದು ನಿಂತ್ಕೊಂಡ್ಬಿಟ್ರೆ ಅದು ಗೊತ್ತಾಗ್ಬಿಡುತ್ತೆ ಬೇಸ್ಮೆಂಟ್ ಎಷ್ಟು ವೀಕ್ ಆಗಿದೆ ಅಂತ.
ಆದರೂ ಕೂತ್ಕೊಂಡೇ ಮಾತಾಡೋದು, ಧೈರ್ಯವಾಗಿದ್ದೀನಿ ಅಂತ ತೋರಿಸ್ಕೊಂಡು ಒಳಗೊಳಗೆ ಭಯ. ಧೈರ್ಯ ಇದ್ದಿದ್ರೆ ಹೌದು ನಾನು ಹೇಳದೆ, ಐ ವಿಲ್ ಫೇಸ್ ಇಟ್ ಅನ್ಬೋದಾಗಿತ್ತು. ಧೈರ್ಯ ಇಲ್ಲ, ಹೇಡಿಗಳು ಇವರು. ಯಾಕಂದ್ರೆ ಇವರು ಅನುಸರಿಸ್ಕೊಂಡು ಬರೋದೇ ಅಂಥ ವ್ಯಕ್ತಿಗಳನ್ನ. ಬ್ರಿಟಿಷರ ಬೂಟು ನೆಕ್ಕಿದವರ ಶಿಷ್ಯಂದ್ರು ಇವರು, ಅವರ ಅನುಯಾಯಿಗಳು. ಸೊ ಕೂತ್ಕೊಂಡೆ, ನಾನೇನು ಮಾತಾಡ್ಲಿಲ್ವಲ್ಲ, ನಾನೇನು ಹೇಳಲಿಲ್ವಲ್ಲ, ನಾನು ಮುಸ್ಲಿಮರ ಬಗ್ಗೆ ಮಾತೇ ಆಡ್ಲಿಲ್ಲ ಅನ್ಬಿಡೋದ ಇವನು. ಮುಲ್ಲಾ ಅಂದ್ರೆ ಮುಸ್ಲಿಂ ಅಲ್ವಾ, ಮುಸ್ಲಿಮರ ಬಗ್ಗೆ ಮಾತಾಡ್ಲಿಲ್ವಂತೆ. ನಾನು ಮಾತಾಡಿದ್ದು ಒಬ್ಬನ ಬಗ್ಗೆ ಮಾತ್ರ. ಅಲ್ಲೊಬ್ಬ ಮುಸ್ಲಿಂ ಇದ್ದ, ದಾಡಿ ಬಿಟ್ಕೊಂಡು, ಅವನು ಬೆಂಕಿ ಹಚ್ತಾ ಇದ್ದ ಅಂತ ಹೇಳಿ ಒಂದು ವಿಡಿಯೋವನ್ನ ತೋರಿಸ್ತಾನೆ. ಆ ವಿಡಿಯೋಗೂ ನೀಟ್ ಪ್ರತಿಭಟನೆಗೂ ಸಂಬಂಧನೇ ಇಲ್ಲ. ಅದೊಂದು ಅಪಘಾತದ ಸಂದರ್ಭದ ವಿಡಿಯೋ, ಬೇರೆ ಎಲ್ಲೋ ಆಗಿರೋದು, ಎಲ್ಲೋ ಆಗಿರುವಂತಹದ್ದು. ಅದನ್ನ ತೋರಿಸಿ, ಆ ಅಪಘಾತದ ಸಂದರ್ಭದಲ್ಲಿ ಗಾಡಿಗಳಿಗೆ ಟಕ್ಕರ್ ಆಗಿ ಏನೋ ದೊಡ್ಡದಾಗಿ ಅಪಘಾತ ಆಗಿದೆ, ಆ ಗಲಾಟೆಯ ನಡುವೆ ಒಬ್ಬ ಒಂದು ಗಾಡಿಗೆ ಬೆಂಕಿ ಇಡ್ತಾ ಇದ್ದಾನೆ. ಇದಕ್ಕೂ ನೀಟ್ಗೂ ಏನ್ ಸಂಬಂಧ? ಆ ವಿಡಿಯೋ ತೋರಿಸ್ಬಿಟ್ಟು ನಾನು ಇವನ ಬಗ್ಗೆ ಮಾತಾಡಿದ್ದು. ಎಂತಹ ಹೇಡಿಗಳು ನೋಡಿ, ಎಲ್ಲೆಲ್ಲಿಂದ ಹುಡ್ಕೊಂಡು ಬರ್ತಾರೆ. ಅಂದ್ರೆ ಮಾತಾಡೋವಾಗ ಧೈರ್ಯ ಇರುತ್ತೆ, ಯಾಕಂದ್ರೆ ಎದುರುಗಡೆ ಚೋ 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 ಅಂತ ಬೊಗಳುವಂತವ್ರು ಇರ್ತಾರೆ. ನೀನೇ ಗ್ರೇಟು, ನೀನೇ ಗ್ರೇಟು ಅಂತ ಬಾಯಿ ಬಡ್ಕೊಂಡು ಸಾಯುವವರು ಇರ್ತಾರೆ. ಆ ಬಾಯಿ ಬಡ್ಕೊಳ್ಳುವಿಕೆ ನಡುವೆ ಇವ್ರು ಎಲ್ಲಿದ ಹುಮ್ಮಸ್ಸು ಜೋಶು ಬಂದ್ಬಿಡುತ್ತೆ, ಬಾಯಿಗೆ ಬಂದಂಗೆ ಬೊಗಳ್ಬಿಡೋದು. ಆ ನಂತರ ಕಾನೂನಿನ ಕುಣಿಕೆ, ಸಂವಿಧಾನದ ಕುಣಿಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಯಾವಾಗ ಬಂದು ಕದ ತಟ್ಟುತ್ತೋ, ಎತ್ಕೊಂಡೋಗಿ ರೂಪ್ತಾರೆ ಅಂತಲೋ, ಶಿಕ್ಷೆ ಆಗುತ್ತೆ ಅಂತಲೋ ಭಯ ಆಗುತ್ತೋ, ಟಕ್ ಅಂತ ಮಾತು ಬದಲಾಯಿಸ್ಬಿಡು. ನಾನು ಹಂಗೆ ಅಂದೇ ಇಲ್ಲ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ, ನಾನು ಅವನಲ್ಲ. ಇದನ್ನೇ ಅಲ್ವಾ ವಿಧಾನ ಪರಿಷತ್ನಲ್ಲಿ ಮಾಡಿದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೆಟ್ಟ ಕೊಳಕ ಮಾತುಗಳನ್ನೆಲ್ಲ ಹಾಡಿ ಇದೇ ಸಿಟಿ ರವಿನೇ. ನಾನು ಹಂಗಂದಿಲ್ಲ, ಹೇಳಿತನ. ಒಂದು ಅನ್ನದಿರ ಬದುಕ್ರಿ, ಅಂದ ಮೇಲೆ ಒಪ್ಪಿಕೊಳ್ಳುವಂತಹ ಧೈರ್ಯ ಇಟ್ಕೊಳ್ಳಿ. ಈ ರೀತಿ ಹೇಡಿಗಳ ಹಾಗೆ ಪೊಲೀಸರು ಕಂಡೋಡ್ನೆ ನಡುಗುತ್ತಾ ನಮ್ ಕೈಲ್ಲ ಏನು ಇಲ್ಲ, ನಾವೇನು ಮಾಡ್ಲಿಲ್ಲ, ಅಯ್ಯೋ ನಾವು ಸಾಚಾಗಳು ಅನ್ನೋದಿದೆಯಲ್ಲ, ಅದನ್ನ ಹೇಡಿತನ ಅಂತ ಕರೀತಾರೆ. ಆ ಹೇಡಿತನ ಸಂಘಿಗಳಿಗೆ, ಬಿಜೆಪಿಗಳಿಗೆ, ಸಂಘ ಪರಿವಾರಕ್ಕೆ, ಇನ್ಯಾವ್ದಾವುದೋ ಗುಂಪುಗಳು ಕಟ್ಕೊಂಡಿದಾರಲ್ಲ, ಧರ್ಮ ರಕ್ಷಣೆ ಹೆಸರಿನಲ್ಲಿ ಗೂಂಡಾಗಿರಿ ಮಾಡೋದಕ್ಕೆ, ರೋಲ್ ಕಾಲ್ ಮಾಡೋದಕ್ಕೆ, ಭಿಕ್ಷೆ ಎತ್ತೋದಕ್ಕೆ QR ಕೋಡ್ಗಳು ಹಾಕೊಂಡು. ಈ ದೇಶದಲ್ಲಿ QR ಕೋಡ್ ಬಂದಿದ್ದೆ ಅದಕ್ಕೆ ಅನ್ಸುತ್ತೆ, ನರೇಂದ್ರ ಮೋದಿ ತಂದಿದ್ದೆ ಅದಕ್ಕೆ ಅನ್ಸುತ್ತೆ QR ಕೋಡ್. ಈ ಭಿಕ್ಷಾಟನೆಯಲ್ಲಿ ತೊಡಗಿಸ್ಕೊಂಡಿದಾರಲ್ಲ, ಧರ್ಮದ ಹೆಸರಿನಲ್ಲಿ, ಹೊಸು ಹೆಸರಿನಲ್ಲಿ ಕಲೆಕ್ಷನ್ ಮಾಡೋರಿಗೆ, ಅವ್ರಿಗೆ ಅನುಕೂಲ ಆಗಲಿ ಅಂತಾನೆ ತಂದಿರೋದು ಅನ್ಸುತ್ತೆ. ಅದರಲ್ಲಿ ಭಿಕ್ಷೆ ಬೇಡ್ಕೊಂಡು ಬದುಕ್ತಾರಲ್ಲ, ಅವ್ರಿಗೆ ಈ ರೀತಿ ಮಾಡೋದೆಲ್ಲ ಮಾಡ್ಬಿಟ್ಟು, ಅಯ್ಯೋ ನಾನು ಮಾಡೇ ಇಲ್ಲ, ನಾನು ಅಮಾಯಕ, ಇನ್ನೋಸೆಂಟ್, ನಾನ್ಸೆನ್ಸ್. ಇದೇ ನಾಟಕವನ್ನ ಇವನು ಮಾಡ್ದ. ಬಟ್ ಪೊಲೀಸರು ಪಟ್ಟ ಹಿಡಿದ್ರು, ಅವ್ನು ನೋಟಿಸ್ ತಗೊಳ್ಳೋದಿಲ್ಲ ಅಂದ್ಬಿಟ್ಟ. ಅಷ್ಟು ಧೈರ್ಯ ಇರಬೇಕಲ್ಲ. ಕೊನೆಗೆ ಅವನ ಮನೆಗೆ ಅಂಟಿಸ್ಬಿಟ್ಟು ಹೋದ್ರು. ಬಾಯಿ ಮತ್ತಲ್ಲೂ ಹೇಳಿದೀವಿ, ನೋಟಿಸ್ ಅಂಟಿಸಿದೀವಿ, ಮುಚ್ಕೊಂಡ ಇದು ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಕೊಡಪ್ಪ, ಅವಶ್ಯಕತೆ ಬಿದ್ದರೆ ಅರೆಸ್ಟ್ ಮಾಡ್ತೀವಿ ನಿನ್ನ ಅಂತ ಅವರು ಸ್ಟೇಟ್ಮೆಂಟ್ ಅನ್ನ ಅವ್ರ ಕ್ರಮ ಕೈಗೊಳ್ತೀವಿ ಅಂತ ಹಾಕ್ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರ ಅಂದ್ರೆ, ಈ ಕಾಂಗ್ರೆಸ್ ಸರ್ಕಾರಕ್ಕೆ, ಈ ಹೇಡಿ ಸರ್ಕಾರಕ್ಕೆ ಅರೆಸ್ಟ್ ಮಾಡುವ ಧೈರ್ಯ ಅಂತೂ ಇಲ್ಲವೇ ಇಲ್ಲ. ಸಂಘಿಗಳನ್ನ ಅರೆಸ್ಟ್ ಮಾಡೋ ಧೈರ್ಯ ಇಲ್ಲ. ಬೇಕಾದ್ರೆ ನಿಮ್ಮನ್ನ ನನ್ನನ್ನ ಬೇಕಾದ್ರೆ ನಾಳೆ ಬೆಳಗ್ಗೆನೆ ಬಂದು ಅರೆಸ್ಟ್ ಮಾಡ್ತಾರೆ, ವಿನಾಕಾರಣ ಬೇಕಾದ್ರೆ ಅರೆಸ್ಟ್ ಮಾಡ್ಬಿಡ್ತಾರೆ ಕಾಂಗ್ರೆಸ್ ಪೊಲೀಸರು. ಬಿಜೆಪಿಯವರನ್ನ, ಕೇಸರಿ ಶಾಲ್ ಹಾಕೊಂಡಿರೋರನ್ನ, ಕೇಸರಿ ಶಾಲ್ ಹಾಕೊಂಡು ಬಾಯಿಗೆ ಬಂದಂಗೆ ಬೊಗಳೋರನ್ನ ಅರೆಸ್ಟ್ ಮಾಡಲ್ಲ. ಅವ್ರಿಗೇನಿದ್ರು FIR ಆಗುತ್ತೆ, ಆಮೇಲೆ ಅವರಿಗೆ ನೋಟಿಸು ಕೊಡ್ತಾರೆ, ಏನೋ ಕರೆದೇನೋ ಒಂಚೂರು ಮಾತಾಡ್ತಾರೆ, ಆಮೇಲೆ ಕೋರ್ಟಲ್ಲಿ ಬೇಲಿಗೆ ಅದನ್ನ ಅಪೋಸ್ ಮಾಡಲ್ಲ. ಅವ್ರು ಆರಾಮಾಗಿ ಬೇಲ್ ತಗೊಂಡು ಹೀರೋಗಳಾಗಿ ಓಡಾಡ್ಕೊಂಡಿರ್ತಾರೆ. ಅದಾಗುತ್ತೆ. ಈ ಸಿಟಿ ರವಿ ಕೇಸು ಅಷ್ಟೇ ಆಗುತ್ತೆ. ಬಟ್ ಇಲ್ಲಿ ಒಂದು ಬಯಲಾಗೋದು ಏನು ಅಂದ್ರೆ, ಇವರೆಲ್ಲ ಎಷ್ಟು ಹೇಡಿಗಳು, ಹೇಳೋದನ್ನ ಹೇಳ್ಬಿಟ್ಟು ಆ ನಂತರ ನಮ್ಗೆ ಅದಕ್ಕೆ ಸಂಬಂಧನೇ ಇಲ್ಲ, ನಾನು ಅವನಲ್ಲ ಅಂತಾರಲ್ಲ, ಅದೇ ಸಮಾಜಕ್ಕೆ ಗೊತ್ತಾಗಬೇಕಾಗಿರುವಂಥದ್ದು. ಇವರು ಧೈರ್ಯ ಎಷ್ಟಿರುತ್ತೆ, ಇವರು ಮಾನಸಿಕವಾಗಿ ಯಾವ ರೀತಿ ಇರ್ತಾರೆ ಅಂತ ಅಷ್ಟೇ. ಸೊ ಇದಿಷ್ಟು ಸಿಟಿ ರವಿ ಅನ್ನುವಂತಹ ಧರ್ಮಾಂಧ ನೀಚ ಮನಸ್ಥಿತಿಯ ವ್ಯಕ್ತಿ. ಮೊನ್ನೆ ಮುಲ್ಲಾ ಅಂತ ಹೇಳಿ ಒಂದು ಡೈಲಾಗ್ ಹೇಳಿದ್ನಲ್ಲ, ಆ ವಿಚಾರವಾಗಿ ಆಗಿರುವ FIR, ಆ FIR ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡಕ್ ಹೋದಾಗ ಈ ಹೇಡಿ ಎದ್ದೊಳೋದಕ್ಕೂ ಕಾಲ್ ನಡುಗುತ್ತೆ, ಗೊತ್ತಾಗ್ಬಿಡುತ್ತೆ ಅಂತ ಹೆದರ್ಕೊಂಡು ಕೂತ್ಕೊಂಡೆ ಬಾಯಿಗೆ ಬಂದಂಗೆ ಏನೋ ಒದರಿದ್ದು, ನಾನು ಅವನಲ್ಲ ಅಂತ ಹೇಳಿದ್ದು ಅದರ ವಿವರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.